ಆದ್ಮೇಲೆ ಇವತ್ತು ನಾವು ಎರಪೋತನಹಳ್ಳಿ ಇದ್ದೀವಿ. ಈಗ ಇದಕ್ಕೆ ಬೇಕಾಗಿರೋ ಇನ್ ಕೆಲವು ಗಿಡಗಳು ಬೇಕಾಗಿತ್ತು ಅಂತಲ್ಲ, ಈಗ ಎಲ್ಲ ಗಿಡಗಳನ್ನೆಲ್ಲ ತಂದಿದೀವಿ. ಅದನ್ನ ಇವತ್ತು ನಾವು ಇಲ್ಲಿ ಪ್ಲಾಂಟೇಶನ್ ಮಾಡ್ತೀವಿ. ಹಾಗೆ ನಾವು ಬರ್ಬೇಕಾದ್ರೆ ನಾವೆಲ್ಲರೂ ಒಟ್ಟಿಗೆ ಹಾಗೆ ಬಂದು ಈಗ ಇಲ್ಲಿ ನೀವು ನೋಡ್ತಾ ಇದೀವಿ ಅಗಸೆ, ಗ್ಲಿಸಿಡಿಯಾ, ನುಗ್ಗೆ. ಈಗ ನೀವು ನೋಡ್ಬೋದು, ಇದು ಅಗಸೆ ಇವಾಗ ಇನ್ನೂ 9 ದಿನ 3 ತಿಂಗಳು ಆಗಿಲ್ಲ, ಇನ್ನೂ ಒಂದು 10 ದಿನ ಬಾಕಿ ಇದೆ, ಒಂದು 70 ದಿನ ಆಗ್ಲೇ ಇದು ಈ ಹೈಟ್ ಬಂದಿದೆ. ಈಗ ಹೈಟ್ ಆಮೇಲೆ ಬಾಕಿ ಇರೋದ್ನೆಲ್ಲ ನಾವು ಇಲ್ಲಿ ಸ್ವಲ್ಪ ಬೇಗ ಬೇಗ ಇದನ್ನೆಲ್ಲ ಕಟ್ ಮಾಡ್ತಾ ಇದೀವಿ, ಬೇಗ ಬರ್ಲಿ ಅಂತ. ಹಾಗೆ ಇದು ನುಗ್ಗೆ, ನುಗ್ಗೆನೂ ಕೂಡ ಅಷ್ಟೇ, ಇದೊಂದು ಸ್ಪೆಷಲ್ ನುಗ್ಗೆ. ಇದು ಕೊನೆ ಬಂದ್ಮೇಲೆ ನಿಮಗೆ ನಾನು ಅದನ್ನ ತೋರಿಸ್ಕೊಡ್ತೀನಿ. ಆಮೇಲೆ ನಾವು SPM, ಈಗ SPM ನ ಆ ಕಡೆ ಸೈಡ್ಗೆ ಇಟ್ಬಿಡಿ, ಹಣ್ಣಿನ ಗಿಡ ಎಲ್ಲ ಬೇರೆ ಬೇರೆ ಕ್ಯಾಟಗರಿ ಮಾಡಿ. ಆ ಹಾಗೆ ಇಲ್ಲಿ ನುಗ್ಗೆನೂ ಅಷ್ಟೇ ಕೆಲವು ಒಳ್ಳೆ ಬಂದಿದೆ. ನಾವಿಲ್ಲಿ ಗುಡ್ಡೆ ಹಾಕಿ ಗುಡ್ಡೆ ಹಾಕಿ ಅದ್ರ ಮೇಲೆ ಮುಚ್ಚಿಗೆಗೆ ಮೇಲೆ ಮಲ್ಚಿಂಗ್ ಮಾಡಿರ್ತೀವಿ. ಇದು ಒಳಗಡೆ ಏನಾಗ್ತದೆ, ನಿಮ್ಗೆ ಬಹಳ ಮಣ್ಣು ಈ ರೀತಿ ಇರುತ್ತೆ, ಪುಡಿ 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 ಆಗಿರುತ್ತೆ. ಇದು ವರ್ಮಿಂಗ್ ಕಾಂಪೋಸ್ಟ್ ಈ ರೀತಿ ಇರುತ್ತೆ. ಇನ್ನು ಮೇಲ್ಗಡೆ ನಾವು ಅದನ್ನ ಕಸ ಮುಚ್ಚಿದೀವಿ. ಇದು ಬಹಳ ಕೂಲ್ ಆಗಿ ಬಹಳ ಇದಾಗಿ ಚೆನ್ನಾಗಿದೆ. ಇದು ವರ್ಮಿಂಗ್ ಕಾಂಪೋಸ್ಟ್ ಇದನ್ನ ತೆಗೆದು ಇವಾಗ ನಟ್ಕೊಂಡು ಮಾಡ್ತೀವಿ. ಹಾಗೆ ಇಲ್ಲಿ ನುಗ್ಗೆ, ಗ್ಲಿಸಿಡಿಯಾನು ಬಹಳ ಅದ್ಭುತವಾಗಿ ಬಂದಿದೆ. ಇದು ಗ್ಲಿಸಿಡಿಯಾ ನೀವು ನೋಡುವಾಗ ನೋಡಬೇಕಾದ್ರೆ ಒಂದು ಚಿಕ್ಕ ಸೊಸೆಯಾಗಿತ್ತು, ಇವಾಗ ನೋಡಿ ಗ್ಲಿಸಿಡಿಯಾನು ಒಳ್ಳೆ ಹೈಟ್ ಆಗಿ ಬಂದಿದೆ. ಬಹುಶಃ ಈ ವರ್ಷ ಈ ಕಡೆ ಇಲ್ಲಿ ಮಳೆ ಜಾಸ್ತಿನೇ ಅಂತ ಹೇಳ್ಬೋದು, ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ. ಮತ್ತೆ ಇಲ್ಲಿಯ ಲೋಕಲ್ ವಿಚಾರಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಒಳ್ಳೆ ಮಳೆ ಆಗಿದೆ. ಹಾಗೆ ಅರಿಶಿನೂ ಕೂಡ ಅಷ್ಟೇ, ಬಹಳ ಚೆನ್ನಾಗಿ ಅರಿಶಿನ ಬಂದಿದೆ. ಒಳ್ಳೆಯ ಈಗ ಮಧ್ಯದಲ್ಲಿ ನಾವು ಹಾಕಿರೋ ಹಣ್ಣಿನ ಗಿಡಗಳು, ಇವಾಗ ಇದು ಹನುಮ ಫಲ ಸ್ವಲ್ಪ ಇದು ಮೇಲೆ ತುದಿ ಕಟ್ಟಾಗಿ ಹೊಸ ಸುಳಿ ಚೆನ್ನಾಗಿ ಬಂದಿದೆ. ಈಗ ಉರುಳಿ ಎಲ್ಲ ಈ ರೀತಿ ಇದೆ. ತೆಂಗಿನ ಗಿಡ ಇನ್ನೊಂದು 15 ದಿನ 20 ದಿನ ಇದು ಇರಬೇಕು, ಏನು ಶೇಕ್ ಆಗಬಾರ್ದು. ಇದು ಇನ್ನು ಸ್ವಲ್ಪ ದಿನದಲ್ಲಿ ಇದೆಲ್ಲ ಮೇಲೆ ಹೈಟ್ ಬಂದ್ಮೇಲೆ ಇದನ್ನ ಬಿಚ್ಚಿಬಿಟ್ರು ಏನ್ ತೊಂದ್ರೆ ಇಲ್ಲ, ಅಕಸ್ಮಾತ್ ಅದಾಗಿ ಬಿಚ್ಚಿ ಹೋಗ್ತದೆ. ನೀವೇನಾದ್ರು ಬಿಚ್ಚಲಿಲ್ಲ ಅಂತ ಹೇಳಿದ್ರೆ, ಇದು ಪ್ಲಾಸ್ಟಿಕ್ ಅಲ್ಲ, ಇದು ಸುತ್ತಲಿ ಹಗ್ಗ ನಾವು ಕಟ್ಟಿರೋದ್ರಿಂದ ಇದು 3 ತಿಂಗಳಾದ್ಮೇಲೆ ಅದು ಆಟೋಮೆಟಿಕ್ ಅದ್ರ ಟೆಂಪರ್ ಕಡಿಮೆ ಆದ್ಮೇಲೆ ಅದೇ ಕಟ್ ಆಗ್ತದೆ. ಆಗ ನಾವು ಬಿಡುವಂತ ಅವಶ್ಯಕತೆ ಇರೋದಿಲ್ಲ. ಹಾಗೆ ಈಗ ನಾವಿಲ್ಲಿ ಹಣ್ಣಿನ ಗಿಡಗಳಿಗೆಲ್ಲ ಇಲ್ಲಿ ಗುಂಡಿ ತೆಗೆದು ಇಟ್ಟಿದ್ದೇವೆ. ಈಗ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಅದಕ್ಕೆ ಗಿಡಗಳು ನಟ್ಟು ಅದಕ್ಕೆ ವರ್ಮಿಂಗ್ ಕಾಂಪೋಸ್ಟ್ ಹಾಕಿ ಅದಕ್ಕೆ ಏರ್ ಬಬಲ್ ಬರೋಷ್ಟು ನೀರನ್ನ ಹಾಕೋದು ಮಾಡ್ತೇವೆ. ಹೀಗೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ. ಸುಮಾರು ಒಂದು 80 ದಿನದ ಗಿಡ ಇದು. ಈಗ 18ನೇ ತಾರೀಕು ಬಂದ್ರೆ, ಇವತ್ತು ತಾರೀಕು 14, ಇನ್ನು 4 ದಿನ ಬಂದ್ರೆ ಇಲ್ಲಿಗೆ 90 ದಿನ ಆಗ್ತದೆ. 90 ದಿನ ಆಗ್ತದೆ. ಈ 90 ದಿನದ ತೋಟವನ್ನ ನೀವು ನೋಡ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾನು ಇವತ್ತು ಪ್ರತಿಯೊಬ್ಬರಿಗೂ ವಿನಂತಿಸ್ಕೊಳ್ಳೋದು, ಎಲ್ಲಾರು ಹೇಳ್ತಾರೆ ನಾವು ಏನೋ ಒಂದು ಕಾಳು ಗೊಬ್ಬರ ಹಾಕದೇನೆ ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಖಂಡಿತ ಸಾಧ್ಯ. ನಾವು ಯೂರಿಯಾ, ಸುಫಲ, ಪೊಟಾಸು ಮತ್ತೆ ಈಗಿನ ಯಾವ್ದೋ ಒಂದು ಹೊಸ ತಂತ್ರಜ್ಞಾನ ಎಲ್ಲ ಬಂದಿದೆಯಲ್ಲ, ಅವೆಲ್ಲವನ್ನ ನೋಡಿ. ನಾವು ಇಲ್ಲಿ ಸಪೋರ್ಟ್ ಕಟ್ಟಿರುವಂತ ಗ್ಲಿಸಿದ ಗಿಡ ಇಲ್ಲಿ ಚಿಗುರಿದೆ. ಇದು ಸಪೋರ್ಟ್ಗೆ ಆಧಾರವಾಗಿ ಚಿಗುರಿದೆ. ಇನ್ನು ನಾವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಇದನ್ನ ನಾವು ಪ್ಲಾಂಟೇಶನ್ ಮಾಡ್ಕೊಳ್ಬಹುದು. ಹಾಗೆ ಯಾವಾಗ್ಲೂ ಅಷ್ಟೇ, ಗ್ಲಿಸಿಡಿಯಾ ಗಿಡ ನೆಡ್ಬೇಕಾದ್ರೆ ಅದು ಕಡ್ಡಿ ಸ್ವಲ್ಪ ಸೂಕ್ಷ್ಮವಾಗಿ ಚಿಕ್ಕದಾಗಿರ್ಬೇಕು, ಅವಾಗ ಅದನ್ನ ನಾವು ಇದು ಮಾಡ್ಬೋದು. ಇಲ್ಲೊಂದು ಹುಣಸೆ ಗಿಡವನ್ನು ಸಮೇತ ಇಲ್ಲಿ ನಾವು ಇಲ್ಲಿ ಹಾಕಿದ್ದೇವೆ. ಇದು ಬಹಳ ಬೇಗ ಬರುವಂತ ಹುಣಸೆ ಹಣ್ಣು ಇದು. ಯಾಕಂದ್ರೆ ನಮ್ಗೆ ಇವತ್ತಿನ ದಿನದಲ್ಲಿ ನಾವು ಹುಣಸೆ ಮರಗಳನ್ನೆಲ್ಲ ನಾವು ನಾಶ ಮಾಡ್ಕೊಂಡ್ಬಿಟ್ಟಿದೀವಿ. ಮತ್ತೆ ನಾವು ಹೊಸ ಯಾವ ಗಿಡಗಳಿದೆ ಅವುಗಳೆಲ್ಲವನ್ನ ನಾವು ಇವತ್ತು ನಾಶ ಮಾಡಿಟ್ಟಿದೀವಿ. ಅದರಿಂದ ಅವುಗಳೆಲ್ಲ ಸಂತತಿಯನ್ನ ನಾವು ಉಳಿಸ್ಬೇಕಾಗಿರೋ ಜವಾಬ್ದಾರಿ ನಮ್ದು. ಅದರಲ್ಲಿ ಲಾಭ ಬರ್ತದೋ ನಷ್ಟ ಬರ್ತದೋ ನಮ್ಗೆ ಗೊತ್ತಿಲ್ಲ, ಆದ್ರೆ ನಾವು ಆ ಸಂತತಿಗಳನ್ನ ಉಳಿಸ್ಬೇಕು. ಹುಣಸೆ ಮರ ಅಂತ ಇರ್ಬೇಕು. ನಾಳೆಗೆ ನಿಮ್ಮ ತೋಟಕ್ಕೆ ಯಾವ್ದಾದ್ರು ಒಂದು ಮಗು ತೋಟದೊಳಗಡೆ ನುಗ್ಗಿದ್ರೆ, ನೋಡಪ್ಪ ಇದು ಹುಣಸೆ ಮರ ಅಂತ ತೋರ್ಸಕ್ಕಾದ್ರೂ ಇರ್ಬೇಕು. ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗಾದ್ರೂ ನೀವು ತೋರಿಸ್ಬೇಕು ಹುಣಸೆ ಮರದ ಸಂಖ್ಯೆ ಇವತ್ತು ಕಡಿಮೆ ಆಗಿರೋದ್ರಿಂದಾನೇ ಹೃದಯದ ಸಮಸ್ಯೆ ಜಾಸ್ತಿ ಆಗಿರೋದು. ಚೆನ್ನಾಗಿ ತಿಳ್ಕೊಳ್ಳಿ, ನಮ್ಮ ವಿಜ್ಞಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಮ್ಮ ಪೂರ್ವಿಕರ ಒಂದು ಸಿಸ್ಟಮ್ ಹೇಗಿತ್ತು ಅಂತ ಹೇಳಿದ್ರೆ, ಅವರೆಲ್ಲರೂ ಪ್ರತಿಯೊಬ್ರು ಸಾಂಬಾರ್ಗೆ ಹುಣಸೆ ಹಣ್ಣನ್ನೇ ಬಳಸ್ತಾ ಇದ್ರು. ಇವತ್ತು ಹುಣಸೆ ಹಣ್ಣಿಲ್ಲ, ಮಿನಗರ್ನ ಬಳಸ್ತಾ ಇದ್ದಾರೆ. ಶಾರ್ಟ್ ಕಟ್ ಅಲ್ಲಿ ಬದುಕಬೇಕು ನೋಡ್ತಾರೆ. ಮಿನಗರು ಯಾವ್ದೋ ಒಂದು ಕಂಪ್ನಿಯಿಂದ ಬರ್ತದೆ. ಆಮೇಲೆ ಟೊಮೆಟೊ ಹಣ್ಣನ್ನ ಬಳಸ್ತಾರೆ. ಟೊಮೆಟೊ ಹಣ್ಣನ್ನ ನೀವು ದಯಮಾಡಿ ನಾನು ಹೇಳ್ತೀನಿ, ಸ್ವಾಭಾವಿಕವಾಗಿ ನಿಮ್ಮ ತೋಟದಲ್ಲಿ ಬೆಳೆದಿರುವಂತ ಹಣ್ಣಿದ್ರೆ ಅದನ್ನ ತೆಗೆದು ಬಳಸಿ. ಇವತ್ತೆಲ್ಲ ಮಾರುಕಟ್ಟೆಗಳಲ್ಲಿ ಸ್ಪರ್ಧೆಗಾಗಿ ಟೊಮೆಟೊ ಗಿಡನೆಲ್ಲ ಬೆಳೆದು ಅದು ಟೊಮೆಟೊ ಹಣ್ಣು ತಿನ್ನೋದ್ರಿಂದಾನೇ ಆದಷ್ಟು ಜಾಯಿಂಟ್ ಪೇನ್ ಇವತ್ತು ಬರ್ತಾ ಇರೋದು. ಮತ್ತೆ ಹೃದಯದ ಸಮಸ್ಯೆಗೆ ಕಾರಣ ಏನಪ್ಪಾ ಅಂದ್ರೆ, ನಾವು ಹುಣಸೆ ಹಣ್ಣನ್ನ ಬಳಸೋದನ್ನ ಬಿಟ್ಟಿದೀವಿ. ಹುಣಸೆ ಹಣ್ಣನ್ನ ಪ್ರತಿದಿನ ಹುಣಸೆ ಹಣ್ಣನ್ನ ಬಳಸಿ, ತುಂಬಾ ಒಳ್ಳೇದು. ನಂಬರ್ 2ನೇದು,
ನೀವು ಹೊರಗಡೆಯಿಂದ ಏನಾದ್ರು ತರಕಾರಿ ಹಣ್ಣು ತಂದ್ರೆ ಅದ್ರಲ್ಲಿ ಏನಾದ್ರು ನಿಮಗೆ ಕೆಮಿಕಲ್ ಬಳಸಿ ಜಾಸ್ತಿ ಆಗಿದೆ, ಅದರಿಂದ ಆರೋಗ್ಯದ ಸಮಸ್ಯೆ ಬರ್ತದೆ ಅಂದ್ರೆ ಪ್ರತಿ ತರಕಾರಿ ಹಣ್ಣನ್ನ ತಂದ್ರೆ ಒಂದು ಬಕೆಟ್ ಅಲ್ಲಿ ನೀರ್ ತಗೊಳ್ಳಿ, ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣು ಇಸಿಕ್ಬಿಟ್ಟು ಅದ್ರೊಳಗೆ ಕಲಸಿ ಆ ಹಣ್ಣನ್ನ ನಿಮ್ಮ ತರಕಾರಿಯನ್ನ ಒಂದು 15 ನಿಮಿಷ ಒಳಗಡೆ ಮುಳುಗಿಸಿ ಆಮೇಲೆ ತೆಗೀರಿ. ಆಮೇಲೆ ಅದು ಆಲ್ಮೋಸ್ಟ್ ಅದರಲ್ಲಿ ಇರುವಂತಹ ಒಂದು ಕೆಮಿಕಲ್ ನಿಮ್ಗೆ ಫ್ರೀ ಆಗಿ ಸಿಗ್ತದೆ. ಅದರಿಂದ ಹಾಗೆ ಬಳಸಿ. ತುಂಬಾ ಒಂದು ಸಂತೋಷದ ವಿಚಾರಗಳನ್ನ ನಾವು ಕೆಲವೊಮ್ಮೆ ನಿಮ್ಗೆ ಹಂಚ್ಕೊಳ್ಬೇಕು. ನಾವು ಸರ್ಕಾರವನ್ನ ಕೆಲವೊಮ್ಮೆ ಹೇಳ್ತೇವೆ, ನಾವು ಯಾವಾಗ್ಲೂ ಅಷ್ಟೇ ತಿಳ್ಕೊಳ್ಳಿ, ಆಡಳಿತ ಪಕ್ಷವನ್ನ ನಾವು ಯಾವಾಗ್ಲೂ ಪ್ರಶ್ನೆ ಮಾಡ್ಬೇಕು. ಆಡಳಿತ ಪಕ್ಷ ಅಂತ ಹೇಳಿದ್ರೆ ಅವ್ರನ್ನ ತಿದ್ದೋ ಕೆಲಸ. ಯಾಕೆಂತಂದ್ರೆ ಅವರೆಲ್ಲರೂ ಅವರು ಮಿನಿಸ್ಟ್ರಿ ಆಗಿರ್ಲಿ ಅಥವಾ ಅವರು ರಾಜಕಾರಣಿನೇ ಆಗಿರ್ಲಿ ಅಥವಾ ಅಧಿಕಾರಿನೇ ಆಗಿರ್ಲಿ, ಅವರೆಲ್ಲರೂ ನಮ್ಮ ತೆರಿಗೆಯಿಂದ ಕೆಲಸ ಮಾಡ್ತಾ ಇರೋರು. ನಮ್ಗೆ ಎಲ್ಲಾ ಕೆಲಸ ಮಾಡ್ಕೊಳಕ್ ಆಗಲ್ಲ, ನಾವೆಲ್ಲ ರೈತರು, ನಮ್ ಕೆಲಸ ನಮ್ಗಿದೆ ಅಂತ ಹೇಳಿ ನಾವೇನ್ ಮಾಡಿದ್ರು, ಮಿನಿಸ್ಟರ್ಗಳನ್ನ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಂಡಿರೋದು ನಾವು. ಯಾಕೆಂತಂದ್ರೆ ಜನರಿಗೆ ಒಂದು ಒಳ್ಳೆ ವ್ಯವಸ್ಥೆ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಶಿಕ್ಷಣ ಕೊಡ್ಬೇಕು ಅಂತ ನಾವು ನೇಮಕ ಮಾಡ್ಕೊಂಡಿರೋದು. ಈಗ ಅದು ಯಾರೇ ಒಂದು ಕೆಲಸ ಮಾಡಿರ್ಲಿ, ನಾವು ಅದನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಮತ್ತೆ ಯಾರು ವ್ಯತ್ಯಾಸ ಮಾಡ್ತಾರೆ ಅದನ್ನ ನಾವು ತಿದ್ದಬೇಕು. ಈಗ ಸದ್ಯಕ್ಕೆ ಇತ್ತೀಚಿನ ದಿನಗಳಲ್ಲಿ ನೀವು ಕರ್ನಾಟಕದಲ್ಲಿ ನಮ್ಮ ಕೃಷ್ಣ ಬೈರೇಗೌಡರನ್ನ ನೀವು ತಗೊಳ್ಳಿ, ಇವಾಗ ಫುಟ್ಪಾತ್ ಅನ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಅದು ಈ ಸರಿನೋ ತಪ್ಪೋ, ತುಂಬಾ ಜನ ಅದಕ್ಕೆ ಏನೇನೋ ಕಮೆಂಟ್ ಮಾಡ್ತೀರಿ. ಅದ್ರಲ್ಲಿ ಮುಖ್ಯ ಅಲ್ಲ, ನಮ್ಗೆ ಫುಟ್ಪಾತ್ ಇರೋದು ಸಾರ್ವಜನಿಕರ ಉಪಯೋಗಕ್ಕೆ ಅಂತ ಹೇಳಿ ಅವ್ರು ಆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಷ್ಟ ಆಗ್ತದೋ ಲಾಭ ಆಗ್ತದೆ. ಈಗ ನಮ್ಮ ಟಿ ನರಸೀಪುರದಲ್ಲಿ ನೋಡಿದ್ರೆ ಇವಾಗ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಅವ್ರಿಗೊಂದು ಕಡೆ ತಗೊಂಡೋಗಿ ತರಕಾರಿ ವ್ಯಾಪಾರಿಗಳನ್ನ ಇಟ್ಟಿದ್ದಾರೆ. ಈಗ ರೋಡ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಅದೇ ರೀತಿ ಕರ್ನಾಟಕದಲ್ಲೂ ಅಷ್ಟೇ ಈ ಫುಟ್ಪಾತ್ ಮಾಡ್ತಾ ಇರೋದು ಒಂದು ಒಳ್ಳೆ ಇದು. ಒಂದು ಸಮಸ್ಯೆ ಬರ್ತದೆ, ಒಂದು 5% ಜನರಿಗೆ ತೊಂದರೆ ಆಗ್ತಾ ಇದೆ. ಅದೇ 95% ಜನರಿಗೆ ಅನುಕೂಲ ಆಗ್ತಾ ಇದೆಯಲ್ವಾ. ಅದರಿಂದ ಕೃಷ್ಣ ಬೈರೇಗೌಡರು ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಲಿ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ಆದ್ರೆ ಅವರು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ನಾವು ಅದನ್ನ ಮೆಚ್ಚಲೇಬೇಕು. ನಂಬರ್ 2, UT ಖಾದರ್ ಅವರು ಸ್ಪೀಕರ್ ಆಗಿದ್ರು. ಈಗ ಜನರಿಗೆ ಹೇಳಕ್ ಹೋದ್ರೆ ಏನು, ಇವರು ಆಡಳಿತ ಪಕ್ಷವನ್ನ ಒಳ್ಳೆ ಕೆಲಸ ಮಾಡೋರ್ನು ಹೇಳುವ ವಿಚಾರವನ್ನು ಹೇಳುವ. ನೋಡಿ, ಅವರ ಆಹಾರದ ಬಗ್ಗೆ ನಿಜವಾಗ್ಲೂ ನಾವು ಇವತ್ತು UT ಖಾದರ್ ಅವ್ರು ಮಾಡ್ತಾ ಇರೋ ಕೆಲಸವನ್ನ ನಾವು ಮೆಚ್ಚಲೇಬೇಕು ಅಂತ ಹೇಳಿದ ಮಾತ್ರಕ್ಕೆ ನಾವೇನೋ ಅವ್ರಿಗೆ ಬೆಂಬಲ ಮಾಡ್ತಾ ಇದೀವಿ, ಅವ್ರನ್ನ ಇದು ಮಾಡ್ತಾ ಇದೀವಿ ಅಂತಲ್ಲ. ನೋಡಿ, ಜನರು ಒಬ್ಬ ಆರೋಗ್ಯ ಸಚಿವರಿಗೆ ಅಷ್ಟು ವಿಚಾರ ಗೊತ್ತಾಗಿದೆಯಲ್ಲ, ಅದಕ್ಕೆ ನಮಗ್ ಸಂತೋಷ. ಒಬ್ಬ ಆರೋಗ್ಯ ಸಚಿವರಿಗೆ ಅಷ್ಟು ವಿಚಾರ ಗೊತ್ತಾಗಿದೆ, ಅವ್ರು ಅದ್ರ ಬಗ್ಗೆ ಕ್ರಮ ತಗೊಳ್ತಾ ಇದ್ದಾರೆ ಅಂದ್ರೆ ನಾವು ಖಂಡಿತ ಅದನ್ನ ಮೆಚ್ಚಲೇಬೇಕು, ನಾವು ಅದಕ್ಕೆ ಸಪೋರ್ಟ್ ಮಾಡ್ಲೇಬೇಕು. ನಾವೆಲ್ಲರೂ, ನಾನು 45-50 ವರ್ಷದಿಂದ ಪ್ರತಿ ಒಂದು ನನ್ನ ಏನೇ ವಿಡಿಯೋ ತಗೊಳ್ಳಿ, ನನ್ನ ಹಿಸ್ಟ್ರಿ ತಗೊಳ್ಳಿ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ ಏನಪ್ಪ, ಮನೆಯಲ್ಲಿ ಏನು ಮಾಡ್ತೀರಿ, ಗಂಜಿಯನ್ನ ಮಾಡ್ತೀರಾ, ಗಂಜಿ ಅನ್ನನೇ ತಿನ್ನಿ, ನಿಮ್ಮ ಮನೆಯ ಊಟವನ್ನು ತಿನ್ನಿ. ಹೊರಗಡೆ ದಯಮಾಡಿ ಯಾರು ಕೂಡ ಏನನ್ನು ತಿನ್ನಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಅವೆಲ್ಲರೂ ವ್ಯಾಪಾರೀಕರಣ. ನಾವು ಫೈವ್ ಸ್ಟಾರ್ ಹೋಟ್ಲುಗಳು, ದೊಡ್ಡ ದೊಡ್ಡ ಹೋಟ್ಲುಗಳು ಅಂತ ಹೇಳ್ತೀವಿ, ಅವ್ದು ಯಾವ್ದು ಶುದ್ಧ ಇಲ್ಲ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ದೊಡ್ಡ ದೊಡ್ಡ ಹೋಟ್ಲುಗಳನ್ನ ರೈಡ್ ಮಾಡಿ ಅಲ್ಲಿ ಮಾಡುವಂತ ವಿಚಾರ ನೋಡಿ, ಅವ್ರು ಮಾಡ್ತಾ ಇದ್ದಾರೆ. ಸಚಿವರೇ ಹೇಳ್ತಾ ಇದ್ದಾರೆ, 6 ತಿಂಗಳು 1 ವರ್ಷದ ಮಟನ್ ಇಟ್ಕೊಂಡು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಅದಕ್ಕೆ ಎಲ್ಲ ಕೆಮಿಕಲ್ ಹಾಕಿ ನೋಡಿ ಚೆನ್ನಾಗಿ, ಅವ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಒಂದು ಬನ್ನನ್ನ ನಾವು ಮನೇಲಿ ಮಾಡಿದ್ರೆ ಅದು 1 ದಿನ 2 ದಿನದಲ್ಲಿ ಗಟ್ಟಿ ಆಗ್ಬಿಡ್ತದೆ. ಅದೇ ಬನ್ನು 6 ತಿಂಗಳ ಗಂಟೆ ಕೆಡೋದಿಲ್ಲ ಅಂತ ಇಡ್ಬೇಕಾದ್ರೆ ಅದಕ್ಕೆ ಎಷ್ಟು ಪ್ರಿಸರ್ವೇಟಿವ್ ಹಾಕಿದ್ದಾರೆ ಅಂದ್ರೆ. ಕರ್ನಾಟಕದಲ್ಲಿ ಈ ಹಿಂದೆ ಅನೇಕ ಸರ್ಕಾರಗಳು ಕೆಲಸ ಮಾಡಿದ್ದಾರೆ. ಅವ್ರು ರಮೇಶ್ ಕುಮಾರ್ ಅವರು ಒಂದ್ಸಲ ಆರೋಗ್ಯ ಸಚಿವರಾಗಿದ್ದಾಗ ಹೇಳಿದ್ರು, ನಾವೆಲ್ಲವನ್ನು ಸರಿ ಮಾಡೋಣ ಅಂತ ಹೇಳಿ. ಅದಕ್ಕೊಬ್ಬ ಒಂದು ಆರ್ಟಿಕಲ್ ಬರೆದಿದ್ರು. ಅದು ಮೋಸ್ಟ್ಲಿ ವಿಜಯ ಕರ್ನಾಟಕದ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. 19ನೇ ತಾರೀಕು ಜನವರಿ 2019 ಇಸ್ವಿಯ ಪತ್ರಿಕೆ ಇರ್ಬೋದು. ಅದ್ರಲ್ಲಿ ಒಂದು ಬಹಳ ಚೆನ್ನಾಗಿ ಹೇಳಿದ್ರು, ಬಾಯಲ್ಲಿ ಬೆಣ್ಣೆ ಬಗಲಲ್ಲಿ ದೊಣ್ಣೆ ಅಂತ ಒಂದು ಒಳ್ಳೆ ಆರ್ಟಿಕಲ್ ಬರೆದಿದ್ರು. ಅದು ಬಹಳ ಅದ್ಭುತವಾದ ಆರ್ಟಿಕಲ್. ಅವರು ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ಕೆಲವೊಮ್ಮೆ ಅದೇನೋ ಕಾರಣಾಂತರದಿಂದ ಆಯ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ UT ಖಾದರ್ ಅವರು ತಗೊಂಡಿರುವಂತ ಸ್ಟೆಪ್ ನಾವೆಲ್ಲರೂ ಮೆಚ್ಚಲೇಬೇಕು. ಅದೇ ರೀತಿ ಬೈರೇಗೌಡರು, UT ಖಾದರ್ ಅವರು ತಗೊಳ್ತಾ ಇರೋದು ಆರೋಗ್ಯದ ಬಗ್ಗೆ ತುಂಬಾ ಒಳ್ಳೇದು. ಸಾಧ್ಯವಾದ್ರೆ ನಮ್ಮ UT ಖಾದರ್ ಅವ್ರನ್ನ ಕೇಳೋದು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಆದ್ರೆ ಅದೇ ರೀತಿ ಸರ್ಕಾರದ ಅನೇಕ ಸೌಮ್ಯಗಳು ಈ ರೀತಿಯ ಆಹಾರ ಪದಾರ್ಥಗಳನ್ನ ಕಲಬೆರಕೆ ಮಾಡ್ತಾ ಇದೆ. ಉದಾಹರಣೆಗೆ ಈಗ ನಾವು ನೋಡ್ಬೋದು, ನಿಮ್ಗೆಲ್ಲ ನೋಡ್ಬೋದು, ಯಾರೋ ಒಬ್ರು ಹೇಳ್ತಾ ಇದ್ರು, ಬಹಳ ಆಶ್ಚರ್ಯ ಆಗ್ಬೋದು ನಿಮ್ಗೆ. ನಾವು ರೈತರು ಕರೀತಾ ಇರೋ ಹಾಲಿಗೂ ಅಲ್ಲಿ ಮಾರಾಟ ಆಗ್ತಾ ಇರೋ ಹಾಲಿಗೂ ಟ್ಯಾಲಿನೇ ಆಗ್ತಾ ಇಲ್ಲ. ನೋಡಿ, ಒಂದು ದೊಡ್ಡ ಆಶ್ಚರ್ಯ ಇದೆ ನಿಮ್ಗೆ. ಭಾರತ ದೇಶದಲ್ಲಿ ಉತ್ಪನ್ನ ಆಗ್ತಾ ಇರುವಂತ ಹಾಲಿಗೂ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇರೋ ಹಾಲಿಗೂ ಬಹಳ ವ್ಯತ್ಯಾಸ ಇದೆ. ಅಂದ್ರೆ 13 ಲಕ್ಷ ಲೀಟರ್ ಹಾಲು ಒಂದ್ ದಿನಕ್ಕೆ ಉತ್ಪನ್ನ ಆದ್ರೆ ನಾವು ಬಳಕೆ ಮಾಡ್ತಾ ಇರೋದು 48 ಲಕ್ಷ ಲೀಟರ್ ಅಷ್ಟು ಹಾಲು. ಅಂದ್ರೆ ಉತ್ಪನ್ನನೇ ಬರೀ 13, ಬಳಕೆ ಮಾಡ್ತಾ ಇರೋದು 48. ಈ ಮಧ್ಯದಲ್ಲಿ ಕಲಬೆರಕೆ ಎಷ್ಟಾಗ್ತಾ ಇದೆ ನೋಡಿ, ಏನೆಲ್ಲ ನಡೀತಾ ಇದೆ. ಒಟ್ಟಿನಲ್ಲಿ ಜನರ ಆರೋಗ್ಯದ ಬಗ್ಗೆ ಈಗಲಾದ್ರೂ ಜನರಿಗೆ ಎಚ್ಚರ ತಗೊಳ್ಬೇಕು. ನೀವು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತೆ ಆರೋಗ್ಯದ ಕಡೆ ಗಮನ ಹರಿಸಿ, ನೀವೆಲ್ಲರಿಗೂ ನಾನು ಹೇಳೋದಷ್ಟೇ, ನಿಮ್ಮ ಮನೆಗೆ ಏನ್ ಬೇಕು ಫುಡ್ ಅನ್ನ 1 ಎಕರೆ 2 ಎಕರೆ ಜಮೀನಲ್ಲಿ ನೋಡಿ ನೀವು ಬೆಳ್ಕೊಂಡ್ರೆ
ನಿಮ್ಗೆ ಬೇಕಾದ ಆಹಾರವನ್ನ ನೀವು ತಿನ್ಬೋದು. ಮತ್ತೆ ನೀವು ಅಷ್ಟೇ 1 ಎಕರೆ ಜಮೀನಿಗೆ ಯಾವುದೇ ನಾನು ಕೀಟನಾಶಕ, ಕಳೆನಾಶಕ, ರಸಗೊಬ್ಬರ ಬಳಸಿಲ್ಲ. 1 ಎಕರೆ ಭೂಮಿಯನ್ನು ಶುದ್ಧವಾಗಿ ನೋಡಿ, ಒಂದೇ ಒಂದು ಯೂರಿಯಾ, ಸುಫಲ, ಪೊಟಾಸ್ ಇಲ್ದೇನೆ ಕೇವಲ ನಾವು ವರ್ಮಿಂಗ್ ಕಾಂಪೋಸ್ಟ್ ನಲ್ಲಿ ನಾವು ಇಷ್ಟು ಈ ತೋಟ ಡೆವಲಪ್ ಆಗಿದೆ ಅಂದ್ರೆ ನಿಮ್ ಕೈಯಿಂದ ಅದು ಸಾಧ್ಯ ಇದೆ. ಕೃಷಿ ಅಧಿಕಾರಿಗಳು ನಾನು ಹೇಳೋದು ಇಷ್ಟೇ, ಕನಿಷ್ಠ ಪ್ರತಿ ಗ್ರಾಮದಲ್ಲಿ ರೈತರು ಯಾರು ಮಾಡ್ತಾ ಇದ್ರೆ ಅವ್ರನ್ನ ಪ್ರೋತ್ಸಾಹಿಸಿ, ಕೇವಲ ಅವ್ರಿಗೊಂದು ಪ್ರಶಸ್ತಿ ಪತ್ರ ಕೊಟ್ಕೊಂಡು ಅವ್ರ ಹಿಂದ್ಗಡೆ ಉಗೆ ಅನ್ನಿಸ್ಕೊಳಕ್ಕೆ ನೇಮಕ ಮಾಡ್ಕೋಬೇಡಿ. ಪರಿಸರ ಪ್ರಕೃತಿ ಮೇಲೆ ಎಲ್ಲರಿಗೂ ಕಾಳಜಿ ಇರಲಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ.